ಈ ಸಂದರ್ಭ ನನ್ನ ಪಾಲಿಗೆ ತುಂಬ ಆಪ್ತವಾದ ಒಂದು ಸನ್ನಿವೇಶ. ಯಾಕೆಂತಂದರೆ ನಾನು ಈ ಕ್ಷೇತ್ರಕ್ಕೆ ತಡವಾಗಿ ಪ್ರವೇಶವನ್ನು ಮಾಡಿದವನು. ಅಂದರೆ ನಿವೃತ್ತಿಯ ನಂತರ ನಾನು ಶಿಕ್ಷಣದ ವಿದ್ಯಾರ್ಥಿಯಾದೆ ಅಂತ ಹೇಳಬೇಕು. ಹೀಗೆ ಆಗೋದಕ್ಕೆ ಒಂದು ಕಾರಣ ಏನಪ್ಪ ಅಂತಂದರೆ, ನಿವೃತ್ತಿಯ ನಂತರ ಈಗಾಗಲೇ ಹೇಳಿದಾಗೆ ಜಯದೇವ್ ಅವರ ಜೊತೆಯಲ್ಲಿ ಹೆಚ್ಚು ಒಡನಾಟ ಹೀಗೆಲ್ಲ ಆದಾಗ ಇದರ ಬಗ್ಗೆ ಬೇರೆ ಬೇರೆ ಆಯಾಮಗಳಲ್ಲಿ ಚಿಂತನೆಯನ್ನು ಮಾಡುವಂಥ ಒಂದು ಅವಕಾಶ ದೊರೆಯಿತು, ಅನುಭವಗಳನ್ನು ಕೊಡ್ಕೊಳ್ತಾ ಹೋದೆ. ಸೊ ಹಾಗಾಗಿ ಅವರೇ ಇವತ್ತು ಈ ಪುಸ್ತಕವನ್ನು ಬಿಡುಗಡೆ ಕೂಡ ಮಾಡಿರೋದು ನನಗೆ ಹೆಚ್ಚು ಸಾರ್ಥಕತೆಯನ್ನು ತಂದಿದೆ. ಹಾಗಾಗಿ ನನ್ನನ್ನು ಪಂಪ ರಂಗ ಕುಮಾರ ವ್ಯಾಸರಿಂದ ಸ್ವಲ್ಪ ಈ ಕಡೆಗೆ ತಂದದ್ದು ಈ ಸನ್ನಿವೇಶ. ಅದರಿಂದ ಅವರು ದೀನಬಂಧುವಿನಿಂದ ತರುವಂಥ ಅನುಭವ, ಪತ್ರಿಕೆಯಲ್ಲೂ ಕೂಡ ಆಗಾಗ ಅದನ್ನು ಬರೀತಾ ಇದ್ದೆ, ಸಂವಾದ ಚಿಂತನೆ ಎಲ್ಲನೂ. ಹೀಗಾಗಿ ತುಂಬ ಸಹಜವಾಗಿ ಇವುಗಳ ಹಿಂದೆ ಜಯದೇವ್ ಅವರು ಇರೋದರಿಂದ ನಾನು ಆ ಪುಸ್ತಕವನ್ನು ಅವರಿಗೇನೆ ಅರ್ಪಣೆ ಮಾಡಿದ್ದೇನೆ. ಒಂದು ಆಮೇಲೆ ನಾನು ಈ ಮಾತನ್ನು ಮತ್ತೆ ಹೇಳ್ತಾ ಇರ್ತೀನಿ, ಚಂದ್ರಶೇಖರ್ ಅವರ ಒಡನಾಟ ಕೂಡ ಸ್ವಲ್ಪ ತಡವಾಗಿಯೇ ಸಿಕ್ತು. ಆದರೆ ಅವ್ರು ಹೇಳಿದಾಗೆ ಮಕ್ಕಳನ್ನು ಕೇಂದ್ರವಾಗಿ ಇಟ್ಕೊಂಡು ಮಾಡ್ತಾ ಇರುವಂಥ ಅವರ ಚಿತ್ರಗಳನ್ನು ನಾನು ತುಂಬ ಆಕರ್ಷಿಸ್ತು. ಆಮೇಲೆ ನಾವಿಬ್ಬರು ಹೆಚ್ಚು ಒಂದಾಗಿದ್ದೇವೆ ಅಂದರೆ, ನಾವು ಶಿಕ್ಷಕರಿಗೋಸ್ಕರ ಮೌಲ್ಯ ಶಿಕ್ಷಣ ಕಾರ್ಯಾಗಾರಗಳನ್ನು ನಡೆಸುವಾಗ ಅವ್ರು ಹೇಳ್ತಾರೆ ಸಂಪನ್ಮೂಲ ವ್ಯಕ್ತಿ ಅಂತ, ಆದರೆ ನಾನು ವಿದ್ಯಾರ್ಥಿಯಾಗಿಯೇ ಅವರ ಕಾರ್ಯಾಗಾರದ ತರಗತಿಗಳನ್ನು ಭಾಳ ಮಾಡಿ ತುಂಬ ಕಲಿಯುವಂಥ ಸಂದರ್ಭ ಬಂತು. ಬೇರೆ ಬೇರೆ ಎಷ್ಟೆಷ್ಟು ಆಯಾಮಗಳೆಲ್ಲ ಇದೆಯಲ್ಲ ಅಂತೆಲ್ಲ ಹೇಳಿ. ಆಮೇಲೆ ಅಸೀಂ ಪ್ರೇಮಿ ವಿಶ್ವವಿದ್ಯಾಲಯ ಕೂಡ ಹಲವಾರು ಅವರ ಉಪಕ್ರಮಗಳಲ್ಲಿ ನಾನು ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದರಿಂದ ಇದೆಲ್ಲವೂ ಕೂಡ ಒಂಥರದಲ್ಲಿ ಒಂದು ಹೋಮ್ಲಿ ಅಂತ ಹೇಳ್ತಾರಲ್ಲ, ಒಂದು ಮನೆಯ ವಾತಾವರಣದಲ್ಲಿ ನಾನು ಇದನ್ನು ಇರೋದಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟಾದಮೇಲೆ ಈಗ ನನ್ನಂಥವರ ಮೂಲಭೂತವಾದ ಆತಂಕ ಅಂತ ಕೂಡ ಮಹೇಶ್ ಕುಮಾರ್ ಬರೆದಿದ್ದಾರೆ ಅಂತ ಹೇಳಿ ಸತ್ಯನಾರಾಯಣ ಅವರ ಇದನ್ನು ಮಾಡಿದ್ರು. ಏನದು ಅಂತಂದರೆ, ಇವತ್ತು ಅದು ನಿಜ. ಅಂದರೆ ಇವತ್ತು ಶಿಕ್ಷಣ ಅನ್ನುವಂಥದ್ದು ಕೇವಲ ಶಿಕ್ಷಣ ತಜ್ಞರು ಅಂತ ಅನ್ನಿಸಿಕೊಳ್ಳುವವರ ಒಂದು ಎಕ್ಸ್ಕ್ಲೂಸಿವ್ ಆದ ಕ್ಷೇತ್ರವಾಗಿಲ್ಲ, ಆಗಬಾರದು ಅನ್ನೋದು ಕೂಡ. ಯಾಕೆಂತಂದರೆ ಶಿಕ್ಷಣದಿಂದ ಪ್ರಾರಂಭ ಆಗುತ್ತೆ, ಅಲ್ಲೇ ಶಿಕ್ಷಣ ಮುಕ್ತಾಯ ಆಗೋದಿಲ್ಲ. ಈಚೆಗೆ ನನ್ನ ಸ್ನೇಹಿತರೊಬ್ಬರು ಅಮೆರಿಕದ ಫಿಲಸಫರ್ ರೈಟರ್ ಮಾರ್ಥಾ ನುಸ್ಬಾಮ್ ಅವರ ಕೆಲವು ಮಾತುಗಳನ್ನು ಕಳಿಸಿದ್ರು. ಏನದು ಅಂದರೆ, ಸತ್ಯನಾರಾಯಣ ಅವರ ಪೋಷಕರ ಕಾಳಜಿಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಏನದು ಅಂತಂದರೆ, ಅವರು ಭಾರತದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆಯೂ ಕೂಡ ಮಾತಾಡ್ತಾ ಇವತ್ತು ಭಾರತದಲ್ಲಿ ನಾವು ರೂಪಿಸಿಕೊಂಡಿರುವಂಥ ಯಾವುದನ್ನು ಬ್ಯಾಂಕಿಂಗ್ ಎಜುಕೇಷನ್ ಅಂತ ಕ್ವಾಲಿಫೈಯರ್ ಕರೆದ, ಇದರ ಪರಿಣಾಮವಾಗಿ ಈ ಶಿಕ್ಷಣ ವ್ಯವಸ್ಥೆಯಿಂದ ಹೊರಗೆ ಬಂದ ಜನಾಂಗ ಮುಖ್ಯವಾಗಿ ಕ್ರಿಟಿಕಲ್ ಥಿಂಕಿಂಗ್, ವಿಮರ್ಶಾತ್ಮಕವಾದ ಆಲೋಚನೆಯನ್ನು, ವಿವೇಚನೆಯಿಂದ ಒಂದು ರೀತಿಯಲ್ಲಿ ನಿರ್ಧಾರಗಳನ್ನು ತಗೊಳ್ಳುವಂತಹ ಸಾಮರ್ಥ್ಯವನ್ನು ಕಳೆದುಕೊಳ್ತಾ ಇದೆ ಅನ್ನೋಂಥದ್ದು. ಆದ್ದರಿಂದಲೇ ಅವರ ಒಂದು ಪುಸ್ತಕದ ಹೆಸರು ನಾಟ್ ಫಾರ್ ಪ್ರಾಫಿಟ್ ಅಂತ. ಪುಸ್ತಕ ಇನ್ನೂ ಓದಿಲ್ಲ ನಾನು, ಅದರ ಬಗೆಗೆ ಓದಿದ್ದೀನಿ. ವೈ ಡೆಮಾಕ್ರಸಿ ನೀಡ್ಸ್ ಹ್ಯುಮ್ಯಾನಿಟಿ ಅಂತನ್ನೋದು. ಯಾಕೆ ಹ್ಯುಮ್ಯಾನಿಟೀಸ್ ಅಂದರೆ ಯಾಕೆ ಮಾನವಿಕ ಶಾಸ್ತ್ರಗಳ ಅಗತ್ಯ ಇದೆ ಅಂತ. ಈಗ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ನನ್ನಂಥವರ ಮುಖ್ಯವಾದ ಕಾಳಜಿ ಏನು ಅಂತಂದರೆ, ಯಾವಾಗ ಶಿಕ್ಷಣ ಕ್ಷೇತ್ರವನ್ನು ನಾವು ಅದರಲ್ಲಿ ಒಂದು ಶ್ರೇಣೀಕರಣವನ್ನು, ಆಗ ಅದು ಕೇವಲ ಶಿಕ್ಷಣದ ಬಗೆಗಿನ ಚಿಂತನೆ ಮಾತ್ರ ಆಗೋದಿಲ್ಲ, ಪ್ರಜಾಸತ್ತಾತ್ಮಕತೆಯ ಬಗೆಗಿನ ಚಿಂತನೆಯೂ ಆಗುತ್ತೆ, ಸಂವಿಧಾನದ ಬಗೆಯೂ ಚಿಂತನೆಯೂ ಆಗುತ್ತೆ. ಯಾಕೆಂದರೆ ಮಾರ್ಥಾ ನುಸ್ಬಾಮ್ ಹೇಳೋ ಹಾಗೆ ಈ ವಿಮರ್ಶಾತ್ಮಕವಾದ ಚಿಂತನೆಯನ್ನು ಕಳೆದುಕೊಂಡ ಒಂದು ವರ್ಗ ಅದು ದೇಶದ ಬಗೆಗೆ ಕೂಡ, ದೇಶದ ಆಗುಹೋಗುಗಳ ಬಗೆಗೂ ಕೂಡ ಸಾರ್ಥಕವಾಗಿ ಅರ್ಥಪೂರ್ಣವಾಗಿ ಚಿಂತಿಸಲಾರದು ಅಂತ. ಆ ದೃಷ್ಟಿಯಿಂದ ನೋಡಿದಾಗ ಇದು ತುಂಬ ಸಂಕೀರ್ಣವಾದ ಸಂಗತಿ ಆಗಿರೋದ್ರಿಂದ ಇದು ಕೇವಲ ಯಾವುದೋ ಒಂದು ಶಾಲೆ, ಶಿಕ್ಷಣ, ಕಲಿಕೆ, ಬೋಧನೆ ಅದರ ಆಚೆಗೂ ಕೂಡ ಇದರ ಹರಹುಗಳು ವ್ಯಾಪಿಸ್ಕೊಳ್ಳೋದ್ರಿಂದ ಆ ದೃಷ್ಟಿಯಲ್ಲಿ ನಾವು ಚಿಂತನೆ ಮಾಡಬೇಕಾದ ಅಗತ್ಯ ಇದೆ ಅಂತ ಅನ್ನಿಸಿ ಆ ಎಲ್ಲ ವಿಚಾರಗಳನ್ನು ನನ್ನ ಈವರೆಗಿನ ಓದಿನ ಒಂದು ಮಿತಿಯಲ್ಲಿ ಅಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ನನ್ನನ್ನು ನಾನೂ ವಿಮರ್ಶೆ ಮಾಡ್ಕೊಳ್ತಾ ಇದ್ದೇನೆ.
ಮತ್ತೆ ತಿದ್ದುಕೊಳ್ಬೇಕಾಗಿದೆ, ಮತ್ತೆ ಪರಿಷ್ಕಾರ ಮಾಡಿಕೊಳ್ಬೇಕಾದ ಅಗತ್ಯ ಇದೆ. ಇನ್ನು ಹಲವಾರು ವಿಚಾರಗಳು ಪುಸ್ತಕ ಬರೆದ ಮೇಲೆ ಇದನ್ನ ಈ ರೂಪದಲ್ಲಿ ಇರಬೇಕಾಗಿತ್ತಾ ಅಂತ ಕೂಡ ಅನಿಸಿದ್ದುಂಟು. ಯಾಕೆಂದ್ರೆ ಎಷ್ಟೋ ಸಲ ಪುಸ್ತಕ ಇನ್ನೇನು ಪ್ರಿಂಟ್ ಆಗ್ತಾ ಇದೆ ಅಂತ ನಾವು ಮಹೇಶ್ ಕುಮಾರ್ ಅಯ್ಯೋ ಇದು ಬೇಕೆಂದ್ರೆ ಇದು ಅಂತ ಹಾಗೆ, ಯಾಕೆಂದ್ರೆ ಮತ್ತೆ ಬದಲಾವಣೆ ಆಗುವಂಥ ಅವಕಾಶ ಎಲ್ಲ ಇದೆ. ಅದರಿಂದ ಇನ್ನೂ ಬೇರೆ ಬೇರೆ ಆಯಾಮಗಳಲ್ಲಿ ಮುಂದೆ ಚಿಂತನೆಗಳನ್ನು ಮಾಡಬೇಕು ಅಂತ ಅನ್ನೋದಕ್ಕೆ ನನಗೆ ಒತ್ತಾಸೆಯನ್ನು ಮಹೇಶ್ ಕುಮಾರ್ ಅಂತ ಸ್ನೇಹಿತರು, ಜಯದೇವ್ ಅಂತವ್ರ ಜೊತೆ ನಡೆಸಿರುವಂತಹ ಈ ಸಂವಾದಗಳು ಮತ್ತು ಚಂದ್ರಶೇಖರ್ ಅವರ ಜೊತೆಯಲ್ಲಿ ಇರುವಂತಹ ನಿರಂತರ ಒಡನಾಟ ಇವೆಲ್ಲವೂ ಕಾರಣ ಆಗಿದೆ. ಹಾಗಾಗಿ ಈ ಎಲ್ಲದರ ಪರಿಣಾಮವಾಗಿ ಇಂಥದ್ದೊಂದು ಕೃತಿ ಈ ರೂಪದಲ್ಲಿ ನಿಮ್ಮ ಮುಂದೆ ಬಂದಿದೆ.